ಸದನದಲ್ಲಿ ಯತ್ನಾಳ್ ವಿಜೇಂದ್ರ ಹಾಯ್ ಹಾಯ್ ಕೈ ಮುಗಿದು ನಮಸ್ಕರಿಸಿದ ವೈರಿಗಳು. ಬಿಜೆಪಿಯಲ್ಲಿ ತಾತ್ಕಾಲಿಕ ಕದನ ವಿರಾಮ. ಜೈಲಿನಿಂದ ಹೊರಬಂದ ಮೇಲೂ ಪವಿತ್ರಾಗೆ ದರ್ಶನ್ ಜಪ. ಮುನೇಶ್ವರನ ಸನ್ನಿಧಿಯಲ್ಲಿ ನಟನ ಹೆಸರಲ್ಲಿ ಅರ್ಚನೆ. ಮತ್ತೊಂದೆಡೆ ಮೇಲ್ಮನವಿ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ. ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡನೆ. ಜಂಟಿ ಸದನ ಸಮಿತಿ ರಚನೆ ಕುರಿತು ಲೋಕಸಭೆಯಲ್ಲಿ ವೋಟಿಂಗ್. ಬಿಲ್ ಸ್ವೀಕೃತಿ ಕುರಿತು ಈ ವೋಟಿಂಗ್. ಮೊದಲ ಟಾಪ್ ಸ್ಟೋರಿ ಅಂದ್ರೆ ಕ್ಷಮಸ್ಥಾನ ಮುನೇಶ್ವರ ಅನ್ನೋದು ಪ್ರಶ್ನೆ. ಕಾರಣ ನಿಮಗೆಲ್ಲ ಗೊತ್ತು, 6 ತಿಂಗಳಿನಿಂದ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಬೇಲ್ ಸಿಗ್ತಾ ಇದ್ದಂತೆ ಇವತ್ತು ರಿಲೀಸ್ ಆಗಿ ಆಚೆ ಬಂದ್ರು. ಬಂದ ತಕ್ಷಣ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಗೆ ನೇರವಾಗಿ ಕುಲದೇವರ ಮೊರೆ ಹೋದ್ರು, ಪ್ರದಕ್ಷಿಣೆ ಹಾಕಿದ್ರು, ಅರ್ಚನೆ ಮಾಡಿದ್ರು. ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ? ಮಾಡಿದ ತಪ್ಪನ್ನ ದೇವರು ಕ್ಷಮಿಸಿ ಬಿಡ್ತಾನ? ಇನ್ನು ಮೇಲಾದ್ರೂ ಪವಿತ್ರ ಗೌಡಗೆ ಬುದ್ಧಿ ಬರುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ. ಇವತ್ತು ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಂಗೆ ಏನೆಲ್ಲ ಮಾಡಿದ್ರು ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದು ಪಾಪ ಕ್ಷಮಿಸ್ತಾರ ಮುನೇಶ್ವರ. ದರ್ಶನ್ ಹೆಸರಲ್ಲಿ ಪವಿತ್ರ ತಾಯಿ ಅರ್ಚನೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕಗ್ಗೊಲೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಈ ರಣಭೀಕರ ಕೊಲೆಯಲ್ಲಿ ಆರೋಪಿ ನಂಬರ್ 1 ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳತಿ ಪವಿತ್ರ ಗೌಡ ಇದ್ಲು. ಕೊಲೆ ಕೇಸಲ್ಲಿ ಬರೋಬ್ಬರಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವನವಾಸ ಅನುಭವಿಸಿ ಕಡೆಗೂ ರಿಲೀಸ್ ಆಗಿದ್ದಾಳೆ. ಜೈಲಿನಿಂದ ನೇರವಾಗಿ ತಲಗಟ್ಟುಪುರದಲ್ಲಿರುವ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ತಾಯಿ ಭಾಗ್ಯಮ್ಮ ಮನೆ ದೇವರಾದ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಹಳ ವಿಶೇಷ ಅಂದ್ರೆ ದರ್ಶನ್, ಪವಿತ್ರ ಹಾಗೂ ಮಗಳು ಖುಷಿ ಹೆಸರಲ್ಲಿ ಭಾಗ್ಯಮ್ಮ ಅರ್ಚನೆ ಮಾಡಿಸಿದ್ದಾರೆ. ಮುನೇಶ್ವರನ ಮೇಲೆ ನಂಬಿಕೆ ಯಾಕೆ? ಪವಿತ್ರ ಗೌಡ ತಾಯಿಯ ಮನೆ ದೇವರು ವಜ್ರ ಮುನೇಶ್ವರ. ಕೆಲವು ವರ್ಷಗಳ ಹಿಂದೆ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆ ಉಂಟಾಯಿತು. ಆ ವೇಳೆ ಮುನೇಶ್ವರ ಸ್ವಾಮಿಗೆ ಹರಕೆ ಕಟ್ಟಿದ್ದ ಭಾಗ್ಯಮ್ಮ ಪಾದಯಾತ್ರೆ ಮಾಡಿ ಪೂಜೆ ಸಲ್ಲಿಸಿದ ಪವಿತ್ರ ತಾಯಿ ಭಾಗ್ಯಮ್ಮ ಪೂಜೆ ಸಲ್ಲಿಸಿದ ನಂತರ